ಅವ ಭಾರಿ ದೊಡ್ಡ ಸ್ಟೋರಿ ಬರೆಯೋಣಂತೆ ಮಾರೆ. ಅವನ ಕತೆ ಕೇಳಕ್ಕೆ ಹೋಗ್ತಿರೋದೀಗ. ನಿಂಗೆ ಗೊತ್ತುಂಟಲ್ಲ ನಾ ಲೊಕೇಶನ್? ಹಾ ಹಾ ಹೌದು. ಹಾ ಗೊತ್ತನ್ ಬಿಡು. ನಿಂಗೆ ಗೊತ್ತಿರೋದು ಏನಿಲ್ಲ. ಸ್ಟೋರಿ ಕೇಳಿ ಅವನ್ ಪಿಕ್ಚರ್ ಮಾಡೋ ಮಾರೆ, ಮತ್ತೆಂತ ಸರಿ. ಮಾಡೋದು? ಹಾ ಗೊತ್ತಾಯ್ತು ಬಿಡು. ಲಾಸ್ಟ್ ಟೈಮ್ ಹಿಟ್ ಆಯ್ತಲ್ಲ ಪಿಕ್ಚರ್. ಈ ಸಲ ನಾವು ಮಾಡಿದ್ರೆ ಹಿಟ್ಟು ಬಿಡು. ಅವನ್ ಸ್ಕ್ರಿಪ್ಟ್ ಹಾಗಿರುತ್ತೆ. ಸರ್ ಹಾ ಗೊತ್ತಾಯ್ತು ಬಿಡು. ಟೆನ್ಷನ್ ಮಾಡಬೇಡ ನೀನು, ನಾನಿದ್ದೀನಲ್ವಾ. ಅಲ್ಲ ಎಂತ ರೋಡ್ ಮಾರೆ, ಡಾಮರ್ ಹಿಡ್ಕೊಂಡು ರೋಡ್ ಹೋಗ್ಬೇಕಂತಲ್ಲ. ಸರ್ ಹಾ ಗೊತ್ತಾಯ್ತು ಬಿಡು. ಬಜಬಿನ್ನರಂಜಿ ಲಾಯ್ಕ್ ನಕ್ಕದೇರನ್ ಬಿಯಾ ಬರ್ಸಿಗೆ ಏನಾದರೂ ಹೇಳಿದ್ಯಾ? ಬಿಯಾ. ಹಾ ಬಂತ. ಸರಿ ಸರಿ ನಿಲ್ಸು. ಹಾ ಸರ್. ಅಣ್ಣ ನಮಸ್ತೆ. ನಮಸ್ತೆ. ಕೂತ್ಕೊಳ್ಬೋದಾ? ಕೂತ್ಕೊಳ್ಳಿ. ಮತ್ತೆ ಸಾವಿಗಿಟ್ಟದ? ಹಾ ನಿಂಗಂತ ಮಲಗ್ಲಿಕ್ಕಿಟ್ಟದ? ಕೂತ್ಕೊಳ್ಳ. ಹಾ ಟೀ ಕಾಫಿ ಅಂತ ಬೇಡ, ಆಲ್ರೆಡಿ ಲೇಟ್ ಆಯ್ತು. ನೀವು ಕತೆ ಶುರು ಮಾಡಿ. ಬರ್ಪುನೊಂಜಿ ಚಾಕ್ಲ ಕಲ್ಲು ಬಡಿ ನನ್ನ ಕರ್ಮಲ. ಅಕ್ಷರ ನನ್ನ ದೇವತೆ. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ನೋಡಿದ ತಕ್ಷಣ ನೋಡ್ತಾನೇ ಇರಬೇಕಂತ ಅನಿಸ್ತು. ಹಾ ನೀವು ಮುಂದೆ ಹೇಳಿ. ನನ್ನ ಪುಣ್ಯ ಇರಬೇಕು. ಫಸ್ಟ್ ಪ್ರಪೋಸಲ್ಗೆ ಒಪ್ಪಿಕೊಂಡ್ಳು. ನಿಂಗೆ ಎಷ್ಟೊತ್ತು ಮಾರೆ ಬರ್ಲಿಕ್ಕೆ? ನಂಗೆ 5:30ಗೆ ಮನೆಗೆ ಹೋಗ್ಬೇಕಂತ ಗೊತ್ತಿಲ್ವಾ? ಸಾರಿ. ಇದಕ್ಕೆಲ್ಲ ಎಂತ ಕಮ್ಮಿ ಇಲ್ಲ. ಬೇಡವಾ? ಕೊಡು ಬೇಡ ಹೇಳಲಿಕ್ಕೆ ನಂಗೆ ಎಂತ ಮರ್ಲ. ಎಂತ? ಅಲ್ಲ ಒಂದು ಕೇಳ್ತೇನೆ, ಬೇಜಾರ ಮಾಡಬೇಡಿ. ಹಾ ಎಂತ? ಅಲ್ಲ ಚಾಕ್ಲೇಟ್ ಚಂದ ಇತ್ತಂತಲ್ಲ. ಯಾಕಿಷ್ಟು ಖುಷಿಯಲ್ಲಿದೆಯಾ? ಫೈನಲಿ ನನಗೆ ಕೆಲಸ ಸಿಕ್ತು. ವಾವ್, ಕಂಗ್ರಾಟ್ಸ್. ಇನ್ನು ಜಾಸ್ತಿ ಕಾಯ್ಲಿಕ್ಕಿಲ್ಲ. ನಿನ್ನ ಫೈನಲ್ ಇರೋ ತಕ್ಷಣ ನಮ್ಮ ಮದುವೆ. ಇಬ್ಬರು ಹ್ಯಾಪಿಯಾಗಿರೋಣ. ಹೌದಾ? ಮತ್ತೆಂತಾಯ್ತು? ಲೈಫ್ ಸೆಟ್ಲ್ ಆಯ್ತಾ? ಎಲ್ಲ ದೇವರದೇ. ಲೈಫ್ ಸೆಟ್ಲ್ ಆಯಿತು, ಮನೆನೂ ಆಯಿತು, ಮದುವೆನೂ ಆಯಿತು. ನಾನು ಮಾರ್ಕೆಟಿಗೆ ಹೋಗಿ ಬರ್ತೇನೆ. ಬಾಯ್.
ಹೊರಟ್ಲು. ರೆಡಿಯಾಗಿರಿ. ಏಯ್, ಎಂತ ಪಿಕ್ಚರ್ ಕತೆ ಹೇಳ್ತಾ ಇದೀಯಾ? ವ್ಯಾವರ್ಸಿ, ಇಲ್ಲಿ ಕೇಳು. ಅಕ್ಷರನ್ನು ಎಂತ ಮಾಡಿದೆ? ಯಾಕೆ ಕೊಂದೆ? ಕರೆಕ್ಟಾಗಿ ಹೇಳು. ಅಲ್ಲ ಸರ್, ಲೈಫ್ನಲ್ಲಿ ನಾವು ಅಂದ್ಕೊಳೋದೆಂತ ಸಾಗಲ್ಲಲ್ಲ. ನಾನಿಷ್ಟೊತ್ತು ಹೇಳಿದ್ದು ನಾನು ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದ ಕನಸು. ಆದರೆ ಅದು ಕನಸಾಗಿ ಉಳಿಯಿತು. ಹಾಗಾದರೆ ಎಂತ ಮಾಡಿದೆ ಅಂತ ಕರೆಕ್ಟಾಗಿ ಸತ್ಯ ಹೇಳು. ಅಕ್ಷರ, ನಾ ತುಂಬ ಪ್ರೀತಿಸ್ತಿದ್ದೆ. ಸಾಕು, ಇನ್ನು ನನಗೆ ಕಾಯ್ಲಿಕ್ಕಾಗಲ್ಲ. ಮನೇಲಿ ನಂಗೆ ಈ ವರ್ಷ ಮದುವೆ ಮಾಡೇ ಮಾಡ್ತಾರೆ. ಮನೆಯಲ್ಲಿ ಮಾಡಿದರೆ ನೀ ಬೇರೆ ಮದುವೆ ಆಗ್ತೀಯ. ಮತ್ತೆ ನನ್ನ ಲವ್ ಮಾಡಿದ್ಯಾಕೆ ನೀನು? ಹೇಳು, ಲವ್ ಉಂಟಂತ. ಅವಳನ್ನ ಲವ್ ಮಾಡಿದ್ರೆ ನಿಜ ಮಾರ್ರೆ. ಆದರೆ ಈಗ ಲೈಫಲ್ಲಿ ಸೆಟ್ಲ್ ಆಗಿ ಮದುವೆ ಆಗೋ ಟೈಮ್. ಆದರೆ ಅವಳು ದುಡ್ಡಿಗೆ ಯಾವತ್ತೂ ಇಂಪಾರ್ಟೆಂಟ್ ಕೊಡಲಿಲ್ಲ. ಅವಳನ್ನು ತುಂಬ ಪ್ರೀತಿಸ್ತಾಳೆ. ಈಗ ನಾನು ಮನೆಯಲ್ಲಿ ಹೋಗಿ ಹೇಳಲಿಕ್ಕೆ ನೀನು ಲೈಫಲ್ಲಿ ಸೆಟ್ಲ್ ಆಗಿದೆಯಾ? ಇಲ್ಲ ಅಲ್ವಾ? ನೀನಿನ್ನು ಭ್ರಮೆಯಲ್ಲಿದ್ದೀಯ. ಈಗ ಅದೆಲ್ಲ ಏನೂ ನಡೆಯಲ್ಲ. ಅವಳಿಗೆ ಮನೆಯಲ್ಲಿ ಸಟ್ಲಾದ ಹುಡುಗನೇ ನೋಡ್ತಾರೆ. ದುಡ್ಡಿದ್ರೇನೆ ಜೀವನ. ನನಗೆ ಈಗ ಮನೆಯಲ್ಲಿ ಹುಡುಗ ನೋಡಿದ್ದಾರೆ. ನನಗೂ ಅದೇ ಕರೆಕ್ಟ್ ಅಂತ ಅನ್ನಿಸ್ತಿದೆ. ಲೆಟ್ಸ್ ಬ್ರೇಕಪ್. ಇವತ್ತಿನಿಂದ ಕಾಲ್ ಮೆಸೇಜ್ ಏನೂ ಮಾಡಬೇಡ. ಇನ್ಮುಂದೆ ನೀನು ಯಾರೋ ನಾನು ಯಾರೋ. ಓ, ಲವ್, ಪ್ರೀತಿಯಲ್ಲಿ ಮೋಸ ಹೋದ ಪ್ರೇಮಿ. ಚಂದ ಉಂಟಲ್ಲ? ಓ, ಮುಂದೆ ಹೇಳು. ನಿಮ್ಮಿಂದ ಒಂದು ಕೆಲಸ ಆಗಬೇಕು. ನಿನ್ನ ನಾನು ಎಷ್ಟು ಲವ್ ಮಾಡಿದೆ. ತುಂಬ ತುಂಬ ತುಂಬ. ಆದರೆ ನೀನೇನು ಮಾಡಿದೆ? ಮೋಸ, ಮೋಸ, ಬರೀ ಮೋಸ. ನಿಂಗೆ ದುಡ್ಡೇ ಇಂಪಾರ್ಟೆಂಟ್ ಆಗಿದ್ರೆ ನನ್ನ ಯಾಕೆ ಲವ್ ಮಾಡಿದೆ? ನೀ ಬದುಕಿರ್ಬಾರ್ದು. ನನ್ಗಾದ ಮೋಸ ಯಾರಿಗಾಗಬಾರ್ದು. ನೀನ್ ಸಾಯ್ಬೇಕು. ಬ್ಯಾವರ್ಸಿ, ಮತ್ತೆ ಕತೆ ಹೇಳ್ತೀಯ? ಅಷ್ಟು ಪ್ರೀತಿ ಮಾಡಿದ ಹುಡುಗಿನ ಅಷ್ಟು ಸುಲಭವಾಗಿ ಸಾಯಿಸ್ತೀಯ ನೀನು? ನೀನು ಸಾಯಿಸಿರೋದು ಹುಡುಗಿನ ಅಲ್ಲ, ಯಾರನ್ನ ಸಾಯಿಸ್ದೆ? ಅಕ್ಷರ ಎಲ್ಲಿ ಅಂತ ಹೇಳ ಬ್ಯಾವರ್ಸಿ.
ನಾ ಪ್ರೀತಿಸಿದ ಅಕ್ಷರ ನೀನು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು. ಅಲ್ಲಿ ನೋಡು, ನೀನು ಮದುವೆ ಆಗಬೇಕು ಅಂತ ಮನೇಲಿ ನೋಡಿದ ಹುಡುಗ. ಹಾಗಾದರೆ ಅಕ್ಷರ ಎಲ್ಲಿ? ನಿಮ್ಮ ಹಿಂದೆ ಇದ್ದಾಳೆ ನೋಡಿ ಸರ್. ನಿನ್ನನ್ನು ನನ್ನಿಂದ ದೂರ ಮಾಡಲಿಕ್ಕೆ ಯಾರಿಂದನಾಗಲ್ಲ. ಇದೇ ಲೊಕೇಶನ್. ಕತೆ ಕೇಳಿಗೆ ಹೋಗುವಲ್ಲ? ಹಾಂ ಸರಿ. ಹಾಂ ಮೇರೆ ಹಲೋ. ಬನ್ನಿ ಕುತ್ಕೊಳ್ಳಿ. ನಂದು 2 ಕತೆ ಇದೆ. ಒಂದು, ನಾನು ನನ್ನ ಲೈಫಲ್ಲಿ ಹೀಗೇ ಆಗಬೇಕು ಅಂತ ಇಷ್ಟಪಟ್ಟ ಕತೆ. ಇನ್ನೊಂದು, ನಾನು ಇಷ್ಟಪಟ್ಟದ್ದು ನನಗೆ ಸಿಗದೇ ಇರುವಾಗ ನನ್ನಲ್ಲಾಗುವ ಬದಲಾವಣೆಯ ಕತೆ. ನಿಮಗೆ ಇದರಲ್ಲಿ ಯಾವ ಕತೆ ಹೇಳಲಿ? 2 ಕಥೆಯನ್ನು ಮಿಕ್ಸ್ ಮಾಡಿ ಹೇಳಿ, ಕೇಳೋಣ ಅಲ್ವಾ? ಹಾ. ಓಕೆ. ಅಕ್ಷರ ನನ್ನ ದೇವತೆ.